ಹಾಯ್ ಆಲ್, ವೆಲ್ಕಮ್ ಟು ಎಲ್ಲಸ್ ಯು ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FEನ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ. ಈಗ ಅದ್ರ ಜೊತೆಗೆ ನಾನು ಗ್ಯಾಲಕ್ಸಿ ಅವರ A16 5G ಈ ಫೋನ್ನ ಕೂಡ ವಿಡಿಯೋ ಮಾಡಿದ್ದೀನಿ. ಇದರ MRP ಪ್ರೈಸ್ ಬಂದು ನಿಮಗೆ 19,999 ರುಪೀಸ್ ಇದೆ. ಆದರೆ ನಮಗೆ ಆಫರ್ ಪ್ರೈಸಲ್ಲಿ ನಮಗೆ 15,499 ರುಪೀಸ್ಗೆ ಸಿಗುತ್ತೆ. ಈ ವಿಡಿಯೋ ತುಂಬ ದಿನಗಳ ಹಿಂದೆನೇ ಮಾಡಿರೋದ್ರಿಂದ ಈಗ ಪ್ರೈಸು ಕಡಿಮೆ ಆಗಿರುತ್ತೆ. ಸೊ ಇದನ್ನು ತುಂಬಾ ಚೆನ್ನಾಗಿದೆ ಅಂತ ಒಳ್ಳೆ ರಿವ್ಯೂ ಕೂಡ ಇತ್ತು. ಸೊ ಮೊಬೈಲ್ನ ಕಡಿಮೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿದು ಮತ್ತು ಬ್ರ್ಯಾಂಡೆಡ್ಡು ತುಂಬ ಆಪ್ಷನ್ಸ್ ಇರೋದನ್ನ ನೀವು ನೋಡ್ತಾ ಇದ್ದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬೆಸ್ಟ್ ಅಂತ ಹೇಳ್ಬೋದು. ನಾವು ತೊಗೊಂಡಿರೋದು ಇಲ್ಲಿ ಬ್ಲೂ ಕಲರ್, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ಗಳು ತುಂಬಾ ಇದೆ. ನಿಮಗೆ ಯಾವ ಕಲರ್ ಬೇಕೋ ಅದನ್ನ ನೀವು ಪರ್ಚೇಸ್ ಮಾಡಿ. ಗೋಲ್ಡು ಮತ್ತು ಲೈಟ್ ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಮತ್ತು ಇದರಲ್ಲಿ ನಿಮಗೆ ಚಾರ್ಜರ್ USB ಕೇಬಲ್ನ ಕೊಟ್ಟಿದ್ದಾರೆ. ಮತ್ತು ಈ ಮೊಬೈಲ್ ಬಂದು ತುಂಬಾ ಚೆನ್ನಾಗಿದೆ ಮತ್ತು ವೆಯ್ಟ್ ಇಲ್ಲ. ನಿಮಗೆ ಈ ಕೇಬಲ್ಲು ಮತ್ತು ಮ್ಯಾನ್ಯುವಲ್ ಗೈಡು ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಮೊಬೈಲಲ್ಲೂ ಸೇಮ್ ಇರುತ್ತೆ ಅಲ್ವಾ. ಸೊ ಈ ರೀತಿಯಲ್ಲಿದೆ. ನನಗಂತೂ ಇದು ಒಳ್ಳೆ ಪ್ರೈಸ್ ಅಂತ, ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ 16 ತುಂಬ ಜನ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಾನು ಹಳೆ ವಿಡಿಯೋಗಳಲ್ಲಿ ತುಂಬಾ ಸ್ಯಾಮ್ಸಂಗ್ ಮೊಬೈಲ್ದು ವಿಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಇದು 4th ಒನ್ ಮೊಬೈಲ್ ಫೋನ್ದು ಅನಿಸುತ್ತೆ. ವಿವೋ, ಓಪ್ಪೋ ಮತ್ತು ಮೋಟೋ ಜಿ ಆ ಮೊಬೈಲ್ಗಳನ್ನೂ ಕೂಡ ಯೂಸ್ ಮಾಡಿರೋದ್ರಿಂದ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬೆಸ್ಟ್ ಫೋನ್ ಅಂತ ಹೇಳ್ತೀನಿ. ಮತ್ತು ಈ ಮೊಬೈಲ್ನ ಫಸ್ಟ್ ಟೈಮ್ ತಗೊಳ್ಳೋರು ಕೂಡ ತುಂಬಾ ಸರ್ಚ್ ಮಾಡಿರ್ತಾರೆ ಯಾವ ಮೊಬೈಲ್ ಫೋನ್ ಬೆಸ್ಟು, ಯಾವ್ದು ತೊಗೊಬೇಕು ಅಂತ. ನೋಡಿ ಈ ರೀತಿಯಲ್ಲಿದೆ ಈ ಮೊಬೈಲು. ನೀವು ಕೂಡ ನೋಡಿ, ತುಂಬ ಸ್ಲಿಮ್ಮಾಗಿ ಕೂಡ ಇದೆ. ಮತ್ತು ಇದರಲ್ಲೂ ಕೂಡ ತ್ರಿಬಲ್ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಫೋಟೋಸ್ಗಳನ್ನ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನೀವು ಕ್ಲಿಕ್ ಮಾಡ್ಕೊಬೋದು. 50 MP ತ್ರಿಬಲ್ ಕ್ಯಾಮ್ರಾ, ಅಲ್ಟ್ರಾ ವೈಲ್ಡ್ ಲೆನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ನ ಕೊಟ್ಟಿದ್ದಾರೆ, ಅದು ಕೂಡ ತುಂಬ ಒಳ್ಳೆ ಫೀಚರ್ ಅಲ್ವಾ. ಮತ್ತು 5000 mAh ಇರೋದ್ರಿಂದ ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ತುಂಬ ಚೆನ್ನಾಗಿ ಬೇಗ ಚಾರ್ಜ್ ಆಗುತ್ತೆ ಕ್ವಿಕ್ಕಾಗಿ. ಮತ್ತು ವೆಯ್ಟ್ ಕೂಡ ಜಸ್ಟ್ 25 ಗ್ರಾಮ್ಸ್ ಇದೆ, ಅದೊಂದು ಕೂಡ ನಿಮಗೆ ಒಳ್ಳೆ ಫೀಚರ್ ಇದೆ. ಮತ್ತು ಮೆಮೊರಿ ಸ್ಟೋರೇಜ್ ಬಂದು ಈ ಮೊಬೈಲು 6GB ನಾವು ತೊಗೊಂಡಿರೋದು. ಮತ್ತು ಸ್ಕ್ರೀನ್ ಸೈಜ್ ಹೇಳೋದಂದರೆ 6.7 ಇಂಚಸ್ ಇದೆ. ಕ್ಯಾಮ್ರಾ ಅಂತೂ ತ್ರಿಬಲ್ ಕ್ಯಾಮ್ರಾದಲ್ಲಿ 50 MP ಒಂದು ಮತ್ತು 13 MP ಮತ್ತು ಕ್ಯಾಮ್ರಾ ಫ್ರಂಟಲ್ಲಿ ಕೂಡ ಒಳ್ಳೆ ನಿಮಗೆ MP ಕ್ಯಾಮ್ರಾ ನಿಮಗೆ ಸಿಗುತ್ತೆ. ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಇದನ್ನು ಆರಾಮಾಗಿ ಬೈ ಮಾಡ್ಬೋದು. ಅಂಡರ್ 20,000 ಒಳಗಡೆ ನೀವು ಒಳ್ಳೆ ಮೊಬೈಲ್ ಫೋನ್ನ ಸರ್ಚ್ ಮಾಡ್ತಾಯಿದ್ರೆ ಇದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು ಅಲ್ವಾ. ಮತ್ತು ನೀವು ಕಂಪೇರ್ ಮಾಡಿ ತೊಗೊಳ್ಳಿ, ನಿಮಗೆ ಯಾವುದು ನಿಮ್ಮ ಬಜೆಟ್ಗೆ ಬೆಸ್ಟ್ ಅನಿಸುತ್ತೋ ಆ ಮೊಬೈಲ್ನ ನೀವು ಕಂಪೇರ್ ಮಾಡ್ಕೊಳ್ಳಿ. ಮತ್ತು ಇದರ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ರಾಯ್ಡ್ ಬಂದು 14 ಇರೋದ್ರಿಂದ ನಿಮಗೆ ಸಾಫ್ಟಾಗಿ ಸ್ಕ್ರೀನೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕ್ವಿಕ್ಕಾಗಿ ನಿಮಗೆ ಸ್ಕ್ರೀನೆಲ್ಲ ಆ್ಯಕ್ಚುಲಿ ಮೂವ್ ಆಗ್ತಾಯಿದೆ ಅಲ್ವಾ, ಸಾಫ್ಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ನನ್ನ ಚಾನಲ್ ವಿಡಿಯೋಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಹೇಗೆ ವಿಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಇದರಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈ ಫೋನ್ ತುಂಬಾ ಚೆನ್ನಾಗಿದೆ. ನಾನು ಓಲ್ಡ್ ವಿಡಿಯೋದಲ್ಲಿ ಸ್ಯಾಮ್ಸಂಗ್ S24ನ ತೋರಿಸಿದ್ದೆ ಅಲ್ವಾ, ಅದು ಕೂಡ ಮತ್ತು ಇದು ಎರಡೂ ಕೂಡ ನೋಡೋದಕ್ಕೆ ಸೇಮ್ ಟು ಸೇಮ್ ಇದೆ. ಈ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಟ್ಟಿದ್ದೀನಿ. ಇನ್ನೂ ತುಂಬಾ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡು ನಿಮಗೆ ಗ್ಲಾಸ್ ಫಿನಿಶಿಂಗ್ ಇರೋದ್ರಿಂದ ಪ್ರೀಮಿಯಂ ಲುಕ್ ಕೊಡುತ್ತೆ ನೋಡಿ. ಸ್ಲಿಮ್ಮಾಗಿ ಕೂಡ ಇದೆ. ಮತ್ತು ವಾಲ್ಯೂಮ್ ಬಟನ್ನು ಎಲ್ಲ ಕೂಡ ಸೈಡಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದಕ್ಕೆ ಕೇಬಲ್ ಕೊಟ್ಟಿದ್ದಾರೆ. ಮತ್ತು ಮ್ಯಾನ್ಯುವಲ್ ಗೈಡು ಆ್ಯಸ್ ಯೂಶ್ವಲ್ ಎಲ್ಲ ಫೋನಲ್ಲೂ ಇರುತ್ತಲ್ವ. ಈ ಫೋನ್ ನಿಮಗೆ ಇಷ್ಟ ಆಗಿದೆಯಾ? ನೀವು ಯಾವ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ.
ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.